ವೀಕ್ಷಕರೇ, ಸಾವಿರಾರು ಜನರ ಜೀವವನ್ನು ಉಳಿಸೋದಕ್ಕೋಸ್ಕರ ತಾವುಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ, ಮೈಕೈ ನೋವು ಮಾಡಬೇಕಾಗಿಲ್ಲ, ಕಷ್ಟನೂ ಪಡಬೇಕಾಗಿಲ್ಲ. ಕೇವಲ ಒಂದು ಈ ವಿಡಿಯೋವನ್ನು ನೀವು ಶೇರ್ ಮಾಡುವುದರ ಮೂಲಕ ಸಾವಿರಾರು ಜನರ ಜೀವವನ್ನು ಉಳಿಸಬಹುದು. ನಮ್ಮ ಚಿತ್ರಕೂಟ ಸಂಸ್ಥೆಯಲ್ಲಿ ನಾವು ಮೈಗ್ರೇನ್ ಹೆಡ್ಏಕ್ ಇರ್ಬೋದು, ಸೈನಸೈಟಿಸ್ ಇರ್ಬೋದು, ನಾಸಲ್ ಪಾಲಿಪ್ ನಂತಹ ಸಮಸ್ಯೆಗಳಿರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಒಬೇಸಿಟಿ ಇರ್ಬೋದು, ಡಯಾಬಿಟಿಸ್ ಮೆಲಿಟಿಸ್ ಇರ್ಬೋದು, ಡಯಾಬಿಟಿಸ್ ಇಂದ ಬರುವಂತಹ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಬ್ಯಾಕ್ ಪೇನ್, ನೀ ಪೇನ್ ಇಂತಹ ಸಮಸ್ಯೆಗಳಿಗೆ ಸೊ ಈ ಎಲ್ಲಾ ಸಮಸ್ಯೆಗಳಿಗೂ ನಮ್ಮ ಸಂಸ್ಥೆಯಲ್ಲಿ ಚಿಕಿತ್ಸೆಗಳು ಲಭ್ಯ. ನನಗೆ ಪಂಚಕರ್ಮ ಟ್ರೀಟ್ಮೆಂಟ್ ತಗೊಂಡೆ, ಅದರಿಂದನೂ ತುಂಬಾ ರಿಸಲ್ಟ್ ಇದೆ. ಆಲ್ಮೋಸ್ಟ್ 4 ಡೇಸ್ಗೆ ನನಗೆ ರಿಸಲ್ಟ್ ಕಾಣಿಸ್ತಾ ಇದೆ. ತುಂಬಾ ಎನರ್ಜಿಟಿಕ್ ಆಗಿದ್ದೀನಿ. ಸೊ ಕಂಪ್ಲೀಟ್ ಆಗಸ್ಟ್ಗೆ ಫುಲ್ ಬಾಡಿ ಟ್ಯಾಕ್ಸೇಷನ್ ಆಗುತ್ತೆ. ಐ ಫೀಲ್ ವೆರಿ ಬೆಟರ್. ಚಿಕಿತ್ಸೆಗಳು ಅಂತ ಹೇಳಿ ಬಂದಾಗ ಆಯುರ್ವೇದ ಮತ್ತೆ ನ್ಯಾಚುರೋಪತಿ ಎರಡೂ ಚಿಕಿತ್ಸೆಗಳು ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿದೆ. ಅದರೊಂದಿಗೆ ಯೋಗ, ಪ್ರಾಣಾಯಾಮ, ಧ್ಯಾನದಂಥದ್ದು. ಸ್ವಲ್ಪ ಸ್ಕಿನ್ ಅಲರ್ಜಿ ಇತ್ತು, ಹೈಟ್ಸ್ ಬರ್ತಾ ಇತ್ತು, ರೆಡ್ ರ್ಯಾಶಸ್ ಬರ್ತಾ ಇತ್ತು, ಇಚ್ಚಿಂಗ್ ಆಗ್ತಾ ಇತ್ತು. ಪೂರ್ತಿ ಪಂಚಕರ್ಮ ಟ್ರೀಟ್ಮೆಂಟ್ ತಗೊಂಡೆ. ನನ್ನ ಏನ್ ಸಮಸ್ಯೆ ಇತ್ತು, ಸ್ಕಿನ್ ಅಲರ್ಜಿ ಇತ್ತು, ಅದೆಲ್ಲ ಪೂರ್ತಿ ಸಂಪೂರ್ಣವಾಗಿ ವಾಸಿ ಆಯ್ತು. ಹಾಸ್ಪಿಟಲ್ಸ್ ತುಂಬಾ ನೋಡಿದೀವಿ, ತುಂಬಾ ಇದಾವೆ. ಬಟ್ ಇಲ್ಲಿ ಮೇನ್ ಏನಂದ್ರೆ ಇದು ತುಂಬಾ ನೇಚರ್ ಒಳಗಿದೆ. ಇಲ್ಲಿರೋ ಸ್ಟಾಫ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ಅವ್ರ ಡಾಕ್ಟರ್ ಮಿಸ್ಸಸ್ ಆಗ್ಲಿ ಟ್ರೀಟ್ ಮಾಡವೆ, ನೋಡ್ಕೊಳ್ಳವೆ ತುಂಬಾ ಚೆನ್ನಾಗಿದೆ. ರೂಮ್ಸ್ ಆಗಿರ್ಲಿ, ಇವ್ರ ಫುಡ್ ಮೇನ್ ಮಾತಾಡ್ಕೋಬೇಕು. ತುಂಬಾ ಆರ್ಗಾನಿಕ್ ಫುಡ್ ಕೊಡ್ತಾರೆ. ಏನು ಮೆಡಿಸಿನ್ಸ್ ಗಳು ಬೇಕು ನಮ್ಮ ರೋಗಿಗಳಿಗೆ ಚಿಕಿತ್ಸೆಗೆ, ಅದನ್ನ ನಮ್ಮ ಒಂದು ಫಾರ್ಮಸಿಯಲ್ಲೇ ನಾವು ಇಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಅದರಿಂದ ಚಿಕಿತ್ಸೆಯನ್ನು ಕೊಡುವಂಥದ್ದು. ಇಲ್ಲಿ ಇರುವಾಗ ಅವರಿಗೆ ಪಥ್ಯಾಹಾರಗಳು ಬೇಕು. ಆ ಪಥ್ಯಾಹಾರಗಳಿಗೆ ಬೇಕಾಗಿರುವಂತಹ ತರಕಾರಿಗಳನ್ನ ನಮ್ಮ ಒಂದು ಗಾರ್ಡನ್ ನಲ್ಲಿ ಬೆಳೆದು ಅದರಿಂದ ಔಷಧ ಆಹಾರವನ್ನು ತಯಾರಿಸಿ ಅವರಿಗೆ ನಾವು ಕೊಡ್ತೇವೆ. ವೀಕ್ಷಕರೇ, ತಮ್ಮ ಬಂಧು ಮಿತ್ರರಲ್ಲಿ ಸಾಕಷ್ಟು ಜನ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ಬೇರೆ ಬೇರೆ ಕಡೆ ಎಲ್ಲ ತೋರಿಸಿರ್ತಾರೆ, ಅವರು ಗುಣಮುಖರಾಗಿರಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಕುಂದಾಪುರದ ಚಿತ್ರಕೂಟ ಎನ್ನುವಂತಹ ಒಂದು ಆಯುರ್ವೇದ ಆಸ್ಪತ್ರೆಯಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ, ಎಲ್ಲರೂ ಗುಣಮುಖರಾಗಿ ಹೋಗಿದ್ದಾರೆ. ಮತ್ತೆ ವರ್ಷ ಒಂದ್ಸಲ ಬರ್ತೀನಿ ನಾನು ಇಲ್ಲಿ ಚಿಕಿತ್ಸೆ ತೊಗೊತೀನಿ ಅಂತ ಬರೋರು ಇದ್ದಾರೆ. ಕೇವಲ ನಮ್ಮ ರಾಜ್ಯ ಅಥವಾ ಬೇರೆ ರಾಜ್ಯದಿಂದ ಅಲ್ಲ, ವಿದೇಶದಿಂದನೂ ಸಾಕಷ್ಟು ಜನ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಾಯಿಲೆಗಳಿಗೆ ಆಯುರ್ವೇದ ಪದ್ಧತಿಯಲ್ಲಿ ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮ್ಮ ಒಂದು ಬಂಧು ಮಿತ್ರರು ಯಾರು ಒಂದು ಕಾಯಿಲೆಗಳಿಂದ ಬಳಲ್ತಾ ಇರ್ತಾರಲ್ಲ, ಸೊ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರ ಕಾಯಿಲೆ ನಿವಾರಣೆ ಆಗೋದರಲ್ಲಿ ಒಂದು ಸಹಾಯನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ತೆ ಸರ್, ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯನ ಮಾಡ್ಕೊಡ್ತೀರಾ? ನಾನು ಡಾಕ್ಟರ್ ರಾಜೇಶ್ ಬಾಯರಿ ಅಂತ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಇಲ್ಲಿ ಇದರ ಸಂಸ್ಥಾಪಕ ಆಗಿದ್ದು ಕಳೆದ 16 ವರ್ಷಗಳಿಂದ ನಮ್ಮ ಈ ಚಿತ್ರಕೂಟ ಸಂಸ್ಥೆ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿದೆ. ಸರ್, ತಮ್ಮ ಈ ಚಿತ್ರಕೂಟ ಆಯುರ್ವೇದದಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ತಾವು ಚಿಕಿತ್ಸೆಯನ್ನ ನೀಡ್ತೀರಿ ಸರ್? ನಮ್ಮ ಚಿತ್ರಕೂಟ ಸಂಸ್ಥೆಯಲ್ಲಿ ನಾವು ಮೈಗ್ರೇನ್ ಹೆಡ್ಏಕ್ ಇರ್ಬೋದು, ಸೈನಸೈಟಿಸ್ ಇರ್ಬೋದು, ನಾಸಲ್ ಪಾಲಿಪ್ ನಂತಹ ಸಮಸ್ಯೆಗಳಿರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಒಬೇಸಿಟಿ ಇರ್ಬೋದು, ಡಯಾಬಿಟಿಸ್ ಮೆಲಿಟಿಸ್ ಇರ್ಬೋದು, ಡಯಾಬಿಟಿಸ್ ಇಂದ ಬರುವಂತಹ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಬ್ಯಾಕ್ ಪೇನ್, ನೀ ಪೇನ್ ಅಲ್ಲಿ ಮೇಜರ್ ಆಗಿ ರುಮೆಟೆಡ್ ಆರ್ಥರೈಟಿಸ್, ಗೋಸ್ಟಿ ಆರ್ಥರೈಟಿಸ್, ಆಸ್ಟಿಯೋ ಆರ್ಥರೈಟಿಸ್ ಇಂತಹ ಸಮಸ್ಯೆಗಳಿಗೆ. ಸೊ ಈ ಎಲ್ಲಾ ಸಮಸ್ಯೆಗಳಿಗೂ ನಮ್ಮ ಸಂಸ್ಥೆಯಲ್ಲಿ ಚಿಕಿತ್ಸೆಗಳು ಲಭ್ಯ ಇದೆ. ಚಿಕಿತ್ಸೆಗಳು ಅಂತ ಹೇಳಿ ಬಂದಾಗ ಆಯುರ್ವೇದ ಮತ್ತೆ ನ್ಯಾಚುರೋಪತಿ ಎರಡೂ ಚಿಕಿತ್ಸೆಗಳು ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿದೆ. ಅದರೊಂದಿಗೆ ಯೋಗ, ಪ್ರಾಣಾಯಾಮ, ಧ್ಯಾನದಂಥದ್ದು. ಆಯುರ್ವೇದ ಅಂತ ಹೇಳಿ ಬಂದಾಗ ನೀವು ಕೇಳಿರ್ಬೋದು ಪಂಚಕರ್ಮ ಅನ್ನುವಂತಹ ಹೆಸರನ್ನ. ಸೊ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ ಅಂತ ಹೇಳಿ ಈ ದೇಹವನ್ನ ಶುದ್ಧಿ ಮಾಡುವಂತಹ ಚಿಕಿತ್ಸೆಗಳು ಪಂಚಕರ್ಮ ಚಿಕಿತ್ಸೆ. ಅದಲ್ಲದೆ ಬಾಹ್ಯ ಉಪಕ್ರಮಗಳು ಅಂತ ಹೇಳಿ ಹಲವಾರು ಚಿಕಿತ್ಸೆಗಳು ಲಭ್ಯವಿದೆ. ಅದರಲ್ಲಿ ಮೇಜರ್ ಆಗಿ ಹೇಳ್ಬೇಕಾದ್ರೆ ಪತ್ರಪಿಂಡ ಸ್ವೇದ ಇರ್ಬೋದು, ಶಿರೋದಾರದಂತಹ ಚಿಕಿತ್ಸೆಗಳಿರ್ಬೋದು, ಷಷ್ಟಿಕಶಾಲಿ ಪಿಂಡ ಸ್ವೇದ ಇರ್ಬೋದು, ತೈಲದಾರ ಇರಬಹುದು, ಅಥವಾ ಜಂಬೀರ ಪಿಂಡ ಸ್ವೇದ, ಜಾನುಬಸ್ತಿ, ಕಟಿಬಸ್ತಿ, ಹೀಗೆ ಹಲವಾರು ರೀತಿಯಾದಂತಹ ಚಿಕಿತ್ಸೆಗಳು ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿದೆ. ನ್ಯಾಚುರೋಪತಿಯ ಟ್ರೀಟ್ಮೆಂಟ್ಸ್ಗಳಿಗೆ ಬಂದವಾಗ ಅಲ್ಲಿ ಮಡ್ ಥೆರಪಿ ಇರ್ಬೋದು, ಬೇರೆ ಬೇರೆ ಪ್ಯಾಕ್ಸ್ಗಳಿರ್ಬೋದು, ಅಕ್ಯುಪಂಕ್ಚರ್ಸ್ ಇರ್ಬೋದು, ಫಿಸಿಯೋಥೆರಪಿಯ ಚಿಕಿತ್ಸೆಗಳು ಸಹ ಲಭ್ಯವಿದೆ. ಹಾಗೆ ಪ್ರತಿ ದಿವಸ ಬೆಳಿಗ್ಗೆ ಯೋಗಾಭ್ಯಾಸಗಳು, ಆಸನಗಳನ್ನು ಹೇಳಿಕೊಟ್ರೆ ಸಂಜೆ ಪ್ರಾಣಾಯಾಮ, ಧ್ಯಾನಗಳನ್ನು ನಾವು ಹೇಳಿಕೊಡ್ತೇವೆ. ಇದರೊಂದಿಗೆ ಒಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಆಯುರ್ವೇದೀಯ ಸೆಷನ್ಸ್ಗಳು, ಹೇಗೆ ಒಳ್ಳೆ ಹೆಲ್ದಿಯ ಫುಡ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನುವಂಥದ್ದು, ಕುಕಿಂಗ್ ಕ್ಲಾಸ್ ಇರ್ಬೋದು, ಭಜನ್ಸ್ ಇರ್ಬೋದು, ಕಲ್ಚರಲ್ ಈವ್ನಿಂಗ್ ಇರ್ಬೋದು, ಹೀಗೆ ಹಲವಾರು ಹೋಲಿಸ್ಟಿಕ್ ಆಗಿ ಎಲ್ಲ ವ್ಯವಸ್ಥೆಗಳು ನಮ್ಮ ಸಂಸ್ಥೆಯಲ್ಲಿ ಲಭ್ಯ ಇದೆ. ಸರ್, ಈಗ ದೊಡ್ಡ ಸಿಟಿಗಳಾಗಿರ್ಬೋದು, ನೀವು ನೋಡ್ಬೋದು ಬೆಂಗಳೂರು ಆಗಿರ್ಬೋದು, ಬಾಂಬೆ, ಮಂಗಳೂರು, ಸೊ ಇಂಥ ದೊಡ್ಡ ಸಿಟಿಗಳಲ್ಲಿ ಸಾಕಷ್ಟು ಆಯುರ್ವೇದ ಆಸ್ಪತ್ರೆಗಳಿದಾವೆ. ಆದ್ರೂ ಸಹ ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ದೇಶದಿಂದ ಜನರು ಇಲ್ಲಿಗೆ ಬರೋದಕ್ಕೆ ವಿಶೇಷವಾದ ಕಾರಣ ಏನು ಸರ್? ಅಂದ್ರೆ ತಮ್ಮ ಒಂದು ಚಿಕಿತ್ಸಾ ವಿಧಾನದಲ್ಲಿ ಏನಂತಹ ವೈಶಿಷ್ಟ್ಯತೆ ಇದೆ ಸರ್?
ದೇಶ ವಿದೇಶಗಳಿಂದ ಸುಮಾರು ಜಗತ್ತಿನ ಒಂದು 35ಕ್ಕೂ ಅಧಿಕ ದೇಶಗಳಿಂದ ಇಲ್ಲಿ ಚಿಕಿತ್ಸೆಗೋಸ್ಕರ ಬರ್ತಾರೆ. ಇಲ್ಲಿಯ ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ಚಿಕಿತ್ಸಾ ವಿಧಾನದಲ್ಲಿ ಒಂದು ವೈಶಿಷ್ಟ್ಯತೆ ಆದ್ರೆ ಇನ್ನೊಂದು ಇಲ್ಲಿಯ ಒಂದು ಸರ್ವಿಸ್ಗಳಲ್ಲಿರುವಂತಹ ಒಂದು ವೈಶಿಷ್ಟ್ಯತೆ. ಬೇಕಾಗುವಂತಹ ಏನು ಮೆಡಿಸಿನ್ಸ್ ಗಳು ಬೇಕು ನಮ್ಮ ರೋಗಿಗಳಿಗೆ ಚಿಕಿತ್ಸೆಗೆ, ಅದನ್ನ ನಮ್ಮ ಒಂದು ಫಾರ್ಮಸಿಯಲ್ಲಿ ನಾವು ಇಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಅದರಿಂದ ಚಿಕಿತ್ಸೆಯನ್ನು ಕೊಡುವಂತದ್ದು ಒಂದು. ಆದ್ರೆ ಬೇಕಾಗುವಂತಹ ವೆಜಿಟೇಬಲ್ಸ್ ಗಳನ್ನ ಇಲ್ಲಿ ಇರುವಾಗ ಅವರಿಗೆ ಪಥ್ಯಾಹಾರಗಳು ಬೇಕು. ಆ ಪಥ್ಯಾಹಾರಗಳಿಗೆ ಬೇಕಾಗಿರುವಂತಹ ತರಕಾರಿಗಳನ್ನ ನಮ್ಮ ಒಂದು ಗಾರ್ಡನ್ ನಲ್ಲಿ ಬೆಳೆದು ಅದರಿಂದ ಔಷಧ ಆಹಾರವನ್ನು ತಯಾರಿಸಿ ಅವರಿಗೆ ನಾವು ಕೊಡ್ತೇವೆ. ಹಾಗೆ ಆಯುರ್ವೇದದಲ್ಲಿ ಗೋವು ಅನ್ನುವಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಒಂದು ಆಯುರ್ವೇದ ಹಾಸ್ಪಿಟಲ್ ಪರಿಪೂರ್ಣ ಅಂತೇಳಿ ಹೇಳ್ಬೇಕಿದ್ರೆ ಅಲ್ಲಿ ಒಂದು ಗೋಶಾಲೆ ಅನ್ನುವಂಥದ್ದು ಇರ್ಬೇಕು. ಸೊ ನಮ್ಮಲ್ಲಿ ಸುಮಾರು 30ಕ್ಕೂ ಅಧಿಕ ಜಾತಿಯ ದೇಶೀಯ ಹಸುಗಳನ್ನು ಹೊಂದಿರುವಂತ ಗೋಶಾಲೆ ಇದ್ದು ಅಲ್ಲಿನ ಹಾಲು, ಮೊಸರು, ತುಪ್ಪ ಏನು ಬೇಕು ಅದು ನಮ್ಮ ಗೋಶಾಲೆಯಿಂದ ನಾವು ಪ್ರೊಕ್ಯೂರ್ ಮಾಡ್ಕೊಂಡು ಯೂಸ್ ಮಾಡ್ಕೊಂತೀವಿ. ಅದು ಅಲ್ಲದೆ ಇದೊಂದು ಪ್ರಕೃತಿ ಸಂಪೂರ್ಣವಾದಂತಹ ಹಸಿರು ವಾತಾವರಣ, ಹಾಗೆ ಒಂದು ನಿಶ್ಶಬ್ದವಾಗಿರುವಂತಹ ಒಂದು ವಾತಾವರಣ, ಹಾಗೆ ಒಂದು ಹೈ ಕ್ವಾಲಿಟಿ ಆಕ್ಸಿಜನ್ ಇರುವಂತಹ ಒಂದು ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ನಾವಿದ್ದೀವಿ. ಈ ಎಲ್ಲ ಅದನ್ನ ಒಟ್ಟುಗೂಡಿ ಹಾಗೆ ಅದರೊಂದಿಗೆ ನಮ್ಮ ಸರ್ವಿಸ್ಗಳು, ನಮ್ಮ ಸ್ಟಾಫ್, ನಮ್ಮ ತಂಡ ಇರ್ಬೋದು, ಇದೆಲ್ಲದರ ಒಂದು ಸಂಯೋಗದಿಂದಾಗಿ ಒಂದು ಉತ್ತಮವಾದಂತಹ ಒಂದು ರಿಸಲ್ಟ್ಸು ನಮ್ಮಲ್ಲಿ ಲಭ್ಯ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿಗೆ ದೂರದ ಕಡೆಯಿಂದ ಚಿಕಿತ್ಸೆಗಾಗಿ ಆಗಮಿಸ್ತಾ ಇದ್ದಾರೆ. ಓಕೆ ಸರ್, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ನಿಮ್ಮ ಹತ್ರ ಇಲ್ಲಿ ಬಂದು ಚಿಕಿತ್ಸೆ ಪಡಿಬೇಕಂತಂದ್ರೆ ಸೊ ಎಷ್ಟು ದಿವಸದ ಮುಂಚೆ ನಾನು ನಿಮ್ಗೆ ಏನಾದರೂ ಫೋನ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಬೇಕಾ ಸರ್? ನಾವು ಜನರಲ್ ಆಗಿ ಹೇಳ್ತೀವಿ 2 ವಾರ ಮುಂಚಿತವಾಗಿ ನೀವು ರೂಮ್ಸ್ ಗಳನ್ನ ಬುಕ್ ಮಾಡ್ಕೊಂಡು ಬಂದ್ರೆ ಬಹಳ ಒಳ್ಳೇದು ಅಂತ ಹೇಳಿ. ಇಮಿಡಿಯೇಟ್ ಆಗಿ ಬರ್ಲಿಕ್ಕೆ ಕೆಲವೊಮ್ಮೆ ರೂಮ್ಸ್ ಗಳ ಅವೈಲೇಬಿಲಿಟಿ ಇರೋದು ಕಷ್ಟ ಆಗುತ್ತೆ. ಹಾಗಾಗಿ 1-2 ವಾರಗಳ ಮುಂಚೆ, 1 ವಾರ 2 ವಾರದ ಮುಂಚಿತವಾಗಿ ನೀವು ಇನ್ಫಾರ್ಮೇಶನ್ಸ್ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡು ಬಂದ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ವಿಕ್ರಾಂತ್ ರಾವ್. ಎಲ್ಲಿಂದ ಬಂದಿರೋದು ಸರ್? ನಾವು ಬೊಂಬೆಯಿಂದ ಬಂದಿದ್ದೆವು. ಓಕೆ, ಇಲ್ಲಿ ಏನ್ ಚಿಕಿತ್ಸೆಗೋಸ್ಕರ ಬಂದಿದ್ದೀರಿ ಸರ್? ಇಲ್ಲಿ ನಂದು ಒಂದ್ ಸೈಡ್ ನಲ್ಲಿ ಪ್ಯಾರಲೈಸ್ ಆಗಿದೆ, ಆ ಚಿಕಿತ್ಸೆಗೆ ಇಲ್ಲಿ ಬಂದಿದೆ. ಓಕೆ ಸರ್, ಈ ಒಂದು ಚಿತ್ರಕೂಟ ಆಯುರ್ವೇದದ ಬಗ್ಗೆ ತಮ್ಗೆ ಹೇಗೆ ಗೊತ್ತಾಯ್ತು ಸರ್? ಆಕ್ಚುಲಿ ನಾವು ಬೊಂಬೈಯಲ್ಲಿ ಎಲ್ಲ ಮದ್ದು ಮಾಡಿದ್ದು, ಆದ್ರೆ ಸ್ವಲ್ಪ ನಮ್ದು ಕೈ ಮತ್ತೆ ಕಾಲು ಸ್ವಲ್ಪ ನಡಿಲಿಕ್ಕೆ ಮತ್ತೆ ಕೈಗೆ ಊಟ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ನಾವು ಸುಮಾರು ಕಡೆ ಹುಡುಕ್ದೇವೆ, ಮತ್ತೆ ಹುಡುಕ್ತಾ ನಮಗೆ ಈ ಚಿತ್ರಕೋಟೆ ಬಗ್ಗೆ ಗೊತ್ತಾಯ್ತು. ಇಲ್ಲಿ ಒಂದು ಟ್ರೀಟ್ಮೆಂಟ್ ತಗೊಂತ ಇದ್ದೀರಲ್ಲ, ಹೇಗೆ ಫೀಲ್ ಆಗ್ತಾ ಇದೆ ಸರ್? ಫೀಲ್ ಒಳ್ಳೇದಾಗ್ತದೆ. ಮತ್ತೆ ಇಲ್ಲಿ ಟ್ರೀಟ್ಮೆಂಟ್ ನಲ್ಲಿ ಕ್ಲಿಯರಿಟಿ ಉಂಟು, ಯಾವ್ದು ಸಹ ಪ್ರಾಬ್ಲಮ್ ಬರುವುದಿಲ್ಲ, ಹಾಗೆ ಇಲ್ಲ. ಮತ್ತೆ ಸರ್ ನಮಗೆ ಒಳ್ಳೆ ತರ ಕೋಆಪರೇಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಬೆಟರ್ಮೆಂಟ್ ಕಾಣಿಸ್ತಾ ಇದೆ? ಹಾ, ಬೆಟರ್ಮೆಂಟ್ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ಸ್ಟಾಫ್ಸ್ ಎಲ್ಲ ಯಾವ ತರ? ಸ್ಟಾಫ್ ಎಲ್ಲ ಒಳ್ಳೆ ಮನೆಯವರ ಹಾಗೆ ನಮ್ಗೆ ಬಿಹೇವ್ ಮಾಡ್ತಾರೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ನನ್ನ ಹೆಸರು ರಾಜಣ್ಣ ಅಂತ, ರಿಟೈರ್ಡ್ ಪರ್ಸನ್. ನಾನು ಹೈಕೋರ್ಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನನಗೆ ಆಗ್ಲಿಂದಲೂ ಸಾಧಾರಣ 35-36 ವರ್ಷದಿಂದ ಶುಗರು ಇದೆ, ಪಾರ್ಕಿನ್ಸನ್ ಒಂದು ಡಿಸೀಸು ಇದೆ. ಅದು ಗುಣಪಡಿಸ್ಕೊಬೇಕು ಅಂತ ನಾನು ಬೆಂಗಳೂರಿನಲ್ಲಿ 4-5 ಕಡೆ ಪ್ರಯತ್ನನೂ ಪಟ್ಟಿದ್ದೇನೆ. ಆದರೂ ಅಲ್ಲಿ ಯಾವುದೋ ನನಗೆ ಒಂದು ಸರಿಯಾದ ಒಂದು ಏನು ಡಿಸೀಸ್ ಹೋಗ್ಲಿಕ್ಕೆ ಏನೇನು ಬೇಕೋ ಅದು ಯಾವುದು ಆಗಲಿಲ್ಲ. ಹಾಗಾಗಿ ನಾವೊಂದು ರೀಲ್ಸ್ನಲ್ಲಿ ನೋಡ್ತಾ ಇದ್ದಾಗ ನಮ್ಮ ಚಿತ್ರಕೂಟ ಆಯುರ್ವೇದಿಕ್ ಸಂಸ್ಥೆ ಅನ್ನೋದು ಒಂದು ಸಿಕ್ತು ನನಗೆ. ಸೊ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ಮೇಲೆ ಪ್ರತಿಯೊಬ್ಬರು ಡಾಕ್ಟರು ಮತ್ತು ನಮ್ಮ ಸ್ಟಾಫು, ನಮ್ಮ ಒಂದು ಕಿಚನ್ನಲ್ಲಿ ಏನಿದ್ದಾರೆ ಡೈನಿಂಗ್ನಲ್ಲಿ ಅಲ್ಲಿರ್ತಕ್ಕಂಥವರು, ನರ್ಸಸ್ ಆಗಲಿ ಡಾಕ್ಟರ್ಸ್ ಆಗಲಿ, ಇಲ್ಲಿ ಪ್ರತಿಯೊಬ್ಬರೂ ನಗುಮುಖದಿಂದ ಆಧರಿಸಿ ಇಲ್ಲಿ ಬರ್ತಕ್ಕಂಥ ಎಲ್ರಿಗೂ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ಇಲ್ಲಿ ಬಂದಾದ್ಮೇಲೆ ಸ್ವಲ್ಪ ನಿಮ್ಗೆ ಏನಾದ್ರು ಬೆಟರ್ಮೆಂಟ್ ಕಾಣಿಸಿದೆ? ಹೌದು ಹೌದು ಹೌದು. ಯಾಕೆಂದ್ರೆ ನನಗೆ ಪಾರ್ಕಿನ್ಸನ್ ಇತ್ತು, ಸ್ವಲ್ಪ ನನಗೆ ಭಾಳ ಬಾಡಿ ಎಲ್ಲ ಫುಲ್ ಶೇಕಿಂಗ್ ಇತ್ತು. ಆ ಶೇಕಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಾನು ಮತ್ತೆ ನನ್ನ ಮಡದಿ ಇಬ್ಬರೂ ಬಂದಿದ್ದೇವೆ. ನಮಸ್ಕಾರ. ನಮಸ್ಕಾರ. ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ನನ್ನ ಹೆಸರು ತೇಜಾವತಿ ಅಂತ, ನಾನು ಬೆಂಗಳೂರಿಂದ ಬಂದಿರೋದು. ಸೊ ಇದು ಚಿತ್ರಕೋಟೆಗೆ ಬರೋದು ನನ್ನ ಫಸ್ಟ್ ಟೈಮು.
ಇಲ್ಲಿ ಲೈಕ್ ಪಂಚಕರ್ಮ ಟ್ರೀಟ್ಮೆಂಟ್, ಬೇರೆ ಬೇರೆ ಟ್ರೀಟ್ಮೆಂಟ್, ಆಯುರ್ವೇದಿಕ್ ರಿಲೇಟೆಡ್ ಟ್ರೀಟ್ಮೆಂಟ್ಗಳೆಲ್ಲ ಕೊಡ್ತಾರೆ ಅಂತ ಗೊತ್ತಿತ್ತು. ಸೊ ಇದು ನಾನು ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಇಂದ ತಿಳ್ಕೊಂಡೆ. ಇಲ್ಲೊಂಥರ ನೇಚರ್ ಒಳಗೆ ಇರೋಂಥ ಒಂದು ವೈದ್ಯಶಾಲೆ ಇದು. ತುಂಬಾ ಅದ್ಭುತವಾಗಿದೆ. ಒಂದ್ಸಾರಿ ಬಂದು ಎಲ್ಲರೂ ತಪ್ಪದೇ ವಿಸಿಟ್ ಮಾಡ್ಬೇಕು. ಯಾರಾದ್ರೂ ಆಯುರ್ವೇದಿಕ್ ಕಡೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಮಸ್ಟ್ ವಿಸಿಟ್ ಮಾಡೋಂಥ ಪ್ಲೇಸ್ ಇದು. ಸೊ ತುಂಬಾ ಕಡೆ ಆಯುರ್ವೇದಿಕ್ ಹಾಸ್ಪಿಟಲ್ಸ್ ತುಂಬಾ ನೋಡಿದೀವಿ, ತುಂಬಾ ಇದಾವೆ. ಬಟ್ ಇಲ್ಲಿ ಮೇನ್ ಏನಂದ್ರೆ ಇದು ತುಂಬಾ ನೇಚರ್ ಒಳಗಿದೆ. ಇಲ್ಲಿರೋ ಸ್ಟಾಫ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ಅವ್ರ ಡಾಕ್ಟರ್ ಮಿಸ್ಸಸ್ ಆಗ್ಲಿ ಟ್ರೀಟ್ ಮಾಡವೆ, ನೋಡ್ಕೊಳ್ಳವೆ ತುಂಬಾ ಚೆನ್ನಾಗಿದೆ. ಇವ್ರ ಕ್ಲೀನಿಂಗು ಮತ್ತೆ ರೂಮ್ಸ್ ಆಗಿರ್ಲಿ, ಇವ್ರ ಫುಡ್ ಮೇನ್ ಮಾತಾಡ್ಕೋಬೇಕು. ತುಂಬಾ ಆರ್ಗಾನಿಕ್ ಫುಡ್ ಕೊಡ್ತಾರೆ. ತುಂಬಾ ಕ್ಲೀನ್ ಅಂಡ್ ನೀಟ್ ಎನ್ವಿರಾನ್ಮೆಂಟ್, ವೆರಿ ಪೀಸ್ಫುಲ್ ಎನ್ವಿರಾನ್ಮೆಂಟ್. ಹಿಯರ್ ಡೂಯಿಂಗ್ ಯೋಗ, ಮೆಡಿಟೇಷನ್ ಅಂಡ್ ಆಲ್. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು. ಡೆಫಿನೆಟ್ ಆಗಿ ಮತ್ತೊಂದ್ಸರಿ ಬರ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಹಂಗೆ ಪಂಚಕರ್ಮ ಟ್ರೀಟ್ಮೆಂಟ್ ತಗೊಂಡೆ, ಅದರಿಂದನೂ ತುಂಬಾ ರಿಸಲ್ಟ್ ಇದೆ. ಆಲ್ಮೋಸ್ಟ್ 4 ಡೇಸ್ಗೆ ನನ್ಗೆ ರಿಸಲ್ಟ್ ಕಾಣಿಸ್ತಾ ಇದೆ. ತುಂಬಾ ಎನರ್ಜಿಟಿಕ್ ಆಗಿದ್ದೀನಿ. ಸೊ ಕಂಪ್ಲೀಟ್ ಆಗಸ್ಟ್ಗೆ ಫುಲ್ ಬಾಡಿ ಟ್ಯಾಕ್ಸೇಷನ್ ಆಗುತ್ತೆ. ಐ ಫೀಲ್ ವೆರಿ ಬೆಟರ್. ಥ್ಯಾಂಕ್ ಯು ಚಿತ್ರಕೂಟ. ಯಾವ ಚಿಕಿತ್ಸೆಗೆ ಬಂದಿದ್ದೀರಾ ಸರ್ ತಾವಿಲ್ಲಿ? ನನಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಇತ್ತು, ಹೈವ್ಸ್ ಬರ್ತಾ ಇತ್ತು, ರೆಡ್ ರ್ಯಾಷಸ್ ಬರ್ತಾ ಇತ್ತು, ಇಚ್ಚಿಂಗ್ ಆಗ್ತಾ ಇತ್ತು. ಆ ಒಂದು ಚಿಕಿತ್ಸೆ ಮತ್ತೆ ಪಂಚಕರ್ಮ, ಮುಖ್ಯವಾಗಿ ಪಂಚಕರ್ಮ, ಅದಕ್ಕೋಸ್ಕರ ಬಂದಿದೆ. ನಾನು ಇದು 2ನೇ ಸರಿ ಬರ್ತಾ ಇರೋದು. ಮೊದಲನೇ ಸರಿ ಬಂದಾಗ ಸುಮಾರು ಒಂದು 24 ದಿವಸಗಳಿದ್ದೆ. ಪೂರ್ತಿ ಪಂಚಕರ್ಮ ಟ್ರೀಟ್ಮೆಂಟ್ ತಗೊಂಡೆ. ನನ್ನ ಏನು ಸಮಸ್ಯೆ ಇತ್ತು, ಸ್ಕಿನ್ ಅಲರ್ಜಿ ಇತ್ತು, ಅದೆಲ್ಲ ಪೂರ್ತಿ ಸಂಪೂರ್ಣವಾಗಿ ವಾಸಿ ಆಯಿತು. ಪಂಚಕರ್ಮ ತಗೊಂಡೆ, ದೇಹ ಪೂರ್ತಿ ಹಗುರ ಆಯಿತು, ಬಾಡಿ ಸರ್ವಿಸಿಂಗ್ ಆಯಿತು. ಇಲ್ಲಿಂದ ಹೋದೆ. ಅವತ್ತೇ ನಾನು ಡಿಸೈಡ್ ಮಾಡಿಕೊಂಡೆ, ಪ್ರತಿ ವರ್ಷ ನಾನು ಇದೇ ಸಮಯದಲ್ಲಿ ಬಂದು ಒಂದು ಸಾರಿ ಪಂಚಕರ್ಮ ಟ್ರೀಟ್ಮೆಂಟ್ ತಗೋಬೇಕು ಅಂತ. ಹಾಗಾಗಿ ಇದು 2ನೇ ಸಾರಿ ಇಲ್ಲಿಗೆ ಬಂದಿದ್ದೇನೆ. ಈಗಲೂ ಕೂಡ ಪಂಚಕರ್ಮ ಟ್ರೀಟ್ಮೆಂಟ್ಗೋಸ್ಕರನೇ ಬಂದಿದ್ದೀನಿ. ಬೇರೆ ಯಾವ ಹೆಲ್ತ್ ಸಮಸ್ಯೆನೂ ನನಗಿಲ್ಲ. ಅಂದ್ರೆ ಇವ್ರು ಕೊಡೋ ಚಿಕಿತ್ಸೆ ನಿಮ್ಗೆ ಫಲಿತಾಂಶ ಸಿಕ್ಕಿದೆ? ಇವ್ರು ಕೊಡೋ 100% ಫಲಿತಾಂಶ ಸಿಕ್ಕಿದೆ. ಒಳ್ಳೆ ವೈದ್ಯರು, ಡಾಕ್ಟರ್ ರಾಜೇಶ್ ಬಾಯೇರಿಯವರು. ವೈದ್ಯೋ ನಾರಾಯಣ ಹರಿ ಅನ್ನೋ ಪದಕ್ಕೆ ಅರ್ಥಪೂರ್ಣವಾದಂಥ ವ್ಯಕ್ತಿ. ಮತ್ತೆ ಅವರ ಶ್ರೀಮತಿಯವರು ಕೂಡ. ಸೊ ಇಬ್ರು ನಡೆಸ್ಕೊಡ್ತಾ ಇರೋಂಥ ಒಂದು ಈ ಆಯುರ್ವೇದ ಚಿತ್ರಕೂಟ ಚಿಕಿತ್ಸಾಲಯ. ಇಲ್ಲಿಯ ಸಹಾಯಕ ವೈದ್ಯರಾಗಿರ್ಬೋದು, ಸಹಾಯಕ ಸಿಬ್ಬಂದಿ ಆಗಿರ್ಬೋದು, ಥೆರಪಿಸ್ಟ್ಗಳಾಗಿರ್ಬೋದು, ರಿಸೆಪ್ಷನಿಸ್ಟ್ ಆಗಿರ್ಬೋದು, ಮತ್ತೆ ಇಲ್ಲಿ ನಮ್ಮ ಅಂಗಡಿ ಅಂತ ಅವ್ರದೇ ಆದಂಥ ಒಂದು ಔಷಧಾಲಯ ಇದೆ. ಆರೋಗ್ಯ ಒಂದೇ ಅಲ್ಲ, ಹೆಲ್ತ್ ಬಗ್ಗೆ ನಿಮ್ಮ ಒಂದು ಕಾಳಜಿಯನ್ನು ವಹಿಸ್ತಾರೆ. ಬೆಳಗ್ಗೆ ಯೋಗ ಇರುತ್ತೆ, ಸಂಜೆ ಧ್ಯಾನ ಇರುತ್ತೆ, ಮತ್ತೆ ಇಲ್ಲಿನ ಒಂದು ಪಥ್ಯ ಆಹಾರ ಅಂತ ಒಂದು ಕೊಡ್ತಾರೆ. ಸೊ ಅದು ಒಂದು ಪ್ರತ್ಯೇಕವಾದಂಥ ಒಂದು ಅಡಿಗೆ ಮನೆ. ಅದು ಅಲ್ಲಿ ಇವರೇ ಬೆಳೆದಂಥ ತರಕಾರಿ, ಇವರ ತೋಟದಲ್ಲಿ ಬೆಳೆದಂಥ ಆರ್ಗ್ಯಾನಿಕ್ ತರಕಾರಿಯಿಂದ ತಯಾರಿಸಿದಂಥ ಆಹಾರವನ್ನು ಕೊಡ್ತಾರೆ, ಪಥ್ಯ ಆಹಾರ. ಮತ್ತೆ ಇವ್ರದೇ ಆದಂಥ ಒಂದು ಗೋಶಾಲೆ ಇದೆ. ಕೆಲವೊಂದು ಒಳ್ಳೊಳ್ಳೆ ತಳಿ ಹಸುಗಳು, ನಾಟಿ ಹಸುಗಳು, ದೇಶಿ ಹಸುಗಳು ಅಂತ ಏನು ಕರಿತೀವಿ ಇದೆ. ಅದರಿಂದ ಬಂದಂಥ ಉತ್ಪನ್ನಗಳನ್ನ, ಗೋ ಗಂಜಿ ಆಗಿರ್ಬೋದು, ಗಂಜಳ, ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಪ್ರತಿಯೊಂದನ್ನು ಔಷಧಿಗಾಗಲಿ ಮತ್ತೆ ಪೇಷಂಟ್ಸ್ಗಾಗಲಿ ಅದನ್ನ ಉಪಯೋಗಿಸ್ತಾರೆ. ಹಾಗೆ ಇವ್ರದ ಒಂದು ಸುಮಾರು 17 ಎಕರೆ ಈ ಒಂದು ಜಾಗದಲ್ಲಿ, ಜಮೀನಲ್ಲಿ ಕೆಲವೊಂದು ಸಿಗದೇ ಇದ್ದಂಥ ಆಯುರ್ವೇದ ಗಿಡಮೂಲಿಕೆಗಳು ಕೂಡ ಇವರು ಇಲ್ಲಿ ಬೆಳೀತಾರೆ. ಆ ಒಂದು ಗಿಡಮೂಲಿಕೆಗಳಿಂದನೇ ಔಷಧಿ ತಯಾರು ಮಾಡ್ತಾರೆ. ಔಷಧಿ ತಯಾರು ಮಾಡುವಂಥ ಘಟಕ ಇದೆ, ಅಲ್ಲಿ ಔಷಧಿ ತಯಾರು ಮಾಡ್ತಾರೆ. ಅದೇ ಒಂದು ಔಷಧಿನ ಇಲ್ಲಿ ಬರೋ ಪೇಷಂಟ್ಸ್ಗಳಿಗೆ ಕೊಡ್ತಾರೆ. ಇಲ್ಲಿ ಬರೋವ್ರನ್ನ ಪೇಷಂಟ್ ಅಂತ ಅವ್ರು ಕರೆಯೋದಿಲ್ಲ. ನಾವು ಒಂದು ಹಾಸ್ಪಿಟಲ್ಗೆ ಬಂದಿದ್ದೀವಿ, ಚಿಕಿತ್ಸೆಗೋಸ್ಕರ ಬಂದಿದ್ದೀವಿ ಅಂತ ತಿಳ್ಕೊಳೋದು ಇಲ್ಲ. ಆ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ತುಂಬ ಸ್ನೇಹಮಯ ವಾತಾವರಣ ಇದೆ. ಸಿಬ್ಬಂದಿಗಳು ತುಂಬ ಸ್ನೇಹದಿಂದ ವರ್ತಿಸ್ತಾರೆ. ಥೆರಪಿಸ್ಟ್ ಆಗಿರ್ಬೋದು, ಪ್ರತಿಯೊಬ್ಬರು, ಹೌಸ್ ಕೀಪಿಂಗಿಂದ ಇರ್ಬೋದು, ತುಂಬ ನಿರ್ಮಲವಾಗಿದೆ, ಅದ್ಭುತವಾಗಿದೆ. ಯಾರೇ ಆಗಲಿ ಪ್ರತಿಯೊಬ್ಬರು ಪಂಚಕರ್ಮ ತಗೋಬೇಕು, ಅವರ ಆರೋಗ್ಯ ಸುಧಾರಣೆ ಆಗಬೇಕು ಅಂತ ಅಂದರೆ ಒಂದು ಸಾರಿ ಆಯುರ್ವೇದ ಇದು ಚಿತ್ರಕೂಟ ಆಯುರ್ವೇದಕ್ಕೆ ಭೇಟಿ ಕೊಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಈ 1-2 ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಾನಗಳು ಬಂತು. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಇಷ್ಟೊತ್ತು ತಮ್ಮ ಒಂದು ಅನುಭವನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಒಂದು ಚಿತ್ರಕೂಟದ ಬಗ್ಗೆ ತಮಗೆ ಹೇಗೆ ಗೊತ್ತಾಯ್ತು?
So I got to know it from my uncle. Some of his friends visited this place long time ago, so kind of suggested me to come and take the Okay. treatment which I wanted. ಇಲ್ಲಿ ಯಾವ ಟ್ರೀಟ್ಮೆಂಟಿಗೆ ಬಂದಿದ್ದೀರಾ ಸರ್? I actually am arthritic. It's been 4 years since I've been suffering from it, and so because of the review, I just had to come. I had to check because a lot of hospitals did not help me. The conventional treatment did not help me, but yeah, I'm kind of seeing a lot of difference here. I'm feeling the improvement. ಓಕೆ ಸರ್, ಈಗ ಇಲ್ಲಿ ಚಿಕಿತ್ಸೆ ಕೊಡ್ತಾ ಇದಾರಲ್ಲ, ಸ್ವಲ್ಪ ಏನಾದರೂ ರಿಕವರಿ ಆಗಿದೆ, ಬೆಟರ್ ಆಗಿದೆ ಅಂತ ಅನ್ಸುತ್ತೆ? Yes. So the kind of treatment they're giving here is more kind of core approach. They are trying to approach the root cause instead of treating the symptoms, which the conventional doctors try and do. And the way everyone here approaches is also very well. They communicate properly. They treat you based on what you tell them. Reviews are taken daily. Then the doctor is always available to talk to him, unlike the regular hospitals. And the helping staff also is very friendly, and they guide you through a lot. And coming up to the therapists, I've had a lot of fun getting treated with them. They interact with you. They try and understand what you're talking in. They try and teach you a little bit of their own language. Food which we have here is completely organic, unlike what we get outside, and it's very helpful. I've also lost a lot of weight after coming here, which was my second motto of treatment. But yeah, I kind of like it here. ಓಕೆ ಸರ್, ತಾವು ಎಲ್ಲಿಂದ ಬಂದಿರೋದು? I'm from Hyderabad. ಓಕೆ ಸರ್, ತಮ್ಮ ಒಂದು ಅನುಭವನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ಇಷ್ಟೊತ್ತು ತಮ್ಮ ಒಂದು ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ನಿಮಗೂ ಸಹ.